ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಸ್ಸೆಗೆ ಸಂಬಂಧಿಸಿದ ಹಾಗೆ 2 ಭಾಷೆಗಳಲ್ಲಿ ಈ ಪುಸ್ತಕವನ್ನು ರಿಲೀಸ್ ಮಾಡಿದ್ದೀವಿ. ಈ ಪುಸ್ತಕದಲ್ಲಿ 10 ಪ್ರಬಂಧಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದರೊಂದಿಗೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂತಹ 50 ಎಸ್ಸೆ ಟಾಪಿಕ್ಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದೀವಿ. ಇದಲ್ಲದೆ ನಾವು ಇದೇ ತಿಂಗಳ ಡಿಸೆಂಬರ್ 6ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ PSI ಹಾಗೂ RSIಗೆ ಸಂಬಂಧಿಸಿದ ಹಾಗೆ ಪೇಪರ್ 2 ನ ಮಾಕ್ ಟೆಸ್ಟ್ ಸೀರೀಸ್ ಶುರು ಮಾಡ್ತಾ ಇದ್ದೀವಿ. ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಡಿಸೆಂಬರ್ 5ನೇ ತಾರೀಕು. ನೀವು ಈ ಟೆಸ್ಟ್ ಅನ್ನ 2 ಟೈಮಿಂಗ್ಸ್ ನಲ್ಲಿ ತಗೊಳ್ಬಹುದಾಗಿದೆ. ಒಂದು ಮಾರ್ನಿಂಗ್ 6 to 7:30, ಮತ್ತೊಂದು ನೈಟ್ 9 to 10:30. ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಅಥವಾ ನೀವೇನಾದ್ರೂ ಈ ಟೆಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ನಮ್ಮ ಎಸ್ಸೆ ಬುಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ನಮ್ಮ ವೇದಾಂತ್ ಪಾಠಶಾಲೆಯ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಟೆಸ್ಟ್ ಸೀರೀಸ್ಗೆ, ಅಥವಾ ಈ ಪುಸ್ತಕವನ್ನ ಖರೀದಿ ಮಾಡಬಹುದಾಗಿದೆ. ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ಕನ್ನಡ ಭಾಷೆಗೆ ಹೇಗೆ ಭಾಷಾಂತರಿಸೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಈ ಪ್ಯಾರಾಗ್ರಾಫ್ ನಲ್ಲಿ 3 ವಾಕ್ಯಗಳಿವೆ. ನಾನು ಒಂದೊಂದೇ ವಾಕ್ಯವನ್ನ ಸಪರೇಟ್ ಆಗಿ ತಗೊಂಡು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ವಾಕ್ಯ ಈ ರೀತಿಯಲ್ಲಿದೆ. ಮೊದಲಿಗೆ ಓದೋಣ ಏನಿದೆ ಅಂತ. There is a need to examine some emerging gaps to achieve financial inclusion. ಈ ರೀತಿಯಲ್ಲಿದೆ. There is a need ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿದೆ ನೀಡ್ ಅಂತ ಅಂದ್ರೆ ಅವಶ್ಯಕತೆ ಅಂತ ತಗೊಳ್ತೀವಿ. ಆದ್ರೆ ದೇರ್ ಅಂದ್ರೆ ಅಲ್ಲಿ ಅಂತ ಅರ್ಥ. ಒಂದು ಸಿಚುಯೇಷನ್ಗೆ ಸಂಬಂಧಿಸಿದ ಹಾಗೆ ಮಾತಾಡ್ತಾ ಇರೋದು. ಆದ್ರೆ ನಾವ್ ಇದನ್ನ ಎಲ್ಲೂ ಕೂಡ ತಗೊಳ್ಳೋದಿಲ್ಲ. ಕ್ಲಿಯರಾ? ಬಟ್ ನಾವು ಬರೆಯುವಂತಹ ವಾಕ್ಯದಲ್ಲಿ ಇದರ ಒಳ ಅರ್ಥ ಅನ್ನೋದು ಇರುತ್ತೆ. ಟು ಎಕ್ಸಾಮಿನ್ ಅಂತ ಹೇಳಿದ್ದಾರೆ. ಎಕ್ಸಾಮಿನ್ ಅಂತ ಅಂದ್ರೆ ಪರಿಶೀಲನೆ ಅಂತ ಹೇಳ್ತೀವಿ. ಸಮ್ ಅಂತ ಹೇಳಿದ್ದಾರೆ, ಕೆಲವು ಅಂತ ತಗೊಳ್ಬಹುದು. ಎಮರ್ಜಿಂಗ್ ಅಂತ ಹೇಳಿದ್ದಾರೆ, ಹೀಗಂದ್ರೆ ಉದಯೋನ್ಮುಖ ಅಂತ ಹೇಳ್ತಾ ಹೋಗ್ತೀವಿ. ಗ್ಯಾಪ್ಸ್ ಅಂತ ಹೇಳಿದ್ದಾರೆ. ಗ್ಯಾಪ್ ಅಂದ್ರೆ ಅಂತರ, ಗ್ಯಾಪ್ಸ್ ಅಂತ ಅಂದ್ರೆ ಒಂದಕ್ಕಿಂತಲೂ ಹೆಚ್ಚು. ಸೊ ಹಾಗಾಗಿ ಅಂತರಗಳನ್ನು. ಟು ಅಚೀವ್ ಅಂತ ಹೇಳಿದ್ದಾರೆ. ಅಚೀವ್ ಅಂದ್ರೆ ಸಾಧನೆ ಅಂತ ಹೇಳ್ತೀವಿ. ಟು ಅಚೀವ್ ಅಂತ ಕೊಟ್ಟಿರೋದ್ರಿಂದ ಸಾಧಿಸಲು ಅಂತ ಹೇಳಬಹುದಾಗಿದೆ. ಫಿನಾನ್ಷಿಯಲ್ ಇನ್ಕ್ಲೂಷನ್. ಫಿನಾನ್ಷಿಯಲ್ ಅಂತ ಅಂದ್ರೆ ಹಣಕಾಸು ಅಂತ ಹೇಳಬಹುದು ಅಥವಾ ಆರ್ಥಿಕ ಅಂತ ಹೇಳಬಹುದು. ಎರಡರಲ್ಲಿ ನೀವು ಯಾವುದನ್ನಾದ್ರೂ ಬಳಸಬಹುದಾಗಿದೆ. ಇನ್ಕ್ಲೂಷನ್ ಅಂತ ಹೇಳಿದ್ದಾರೆ, ಹೀಗಂದ್ರೆ ಸೇರ್ಪಡೆ ಅಥವಾ ಸೇರುವುದು ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ಈ ವಾಕ್ಯದಲ್ಲಿ ನಾವು ಮಾತಾಡ್ತಾ ಇರೋದು ಹಣಕಾಸು ಅಥವಾ ಆರ್ಥಿಕ ಸೇರ್ಪಡೆಯ ಬಗ್ಗೆ. ಇದನ್ನ ಏನ್ ಮಾಡ್ಬೇಕಂತೆ ನಾವು ಅಚೀವ್ ಮಾಡ್ಬೇಕು ಅಥವಾ ಇದನ್ನ ಸಾಧಿಸ್ಬೇಕಾಗಿದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಕೆಲವು ಉದಯೋನ್ಮುಖ ಅಂತರಗಳ ಪರಿಶೀಲನೆ ಏನಿದೆ ಇದರ ಅವಶ್ಯಕತೆ ನಮಗಿದೆ. ಸೊ ಹೀಗೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅಥವಾ ಇದರಲ್ಲಿ ಏನೇನ್ ಇನ್ಫಾರ್ಮೇಶನ್ ಇದೆ ಆ ಇನ್ಫಾರ್ಮೇಶನ್ ಎಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾವಿಲ್ಲಿ ಪರಿಶೀಲನೆಯನ್ನ ನಡೆಸ್ತೀವಿ ಹಾಗೂ ಅದರ ಅಗತ್ಯ ತುಂಬಾ ಇದೆ. ಹೀಗೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಬ್ಜೆಕ್ಟ್ ಏನು? ಸಬ್ಜೆಕ್ಟ್ ಬಂದು ಫಿನಾನ್ಷಿಯಲ್ ಇನ್ಕ್ಲೂಷನ್, ಹಣಕಾಸು ಸೇರ್ಪಡೆ. ನಂತರದಲ್ಲಿ ಆಬ್ಜೆಕ್ಟ್ ಏನು ಅಂತ ನೋಡ್ತಾ ಹೋಗೋಣ. ಆಬ್ಜೆಕ್ಟ್ ನ ಮುಂಚೆ ವರ್ಬ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪರಿಶೀಲನೆಯ ಅವಶ್ಯಕತೆ ಏನಿದೆ ಇದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಯಾವುದರ ಪರಿಶೀಲನೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ? ಉದಯೋನ್ಮುಖ ಅಂತರಗಳೇನಿದೆ ಇವುಗಳ ಪರಿಶೀಲನೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಆಬ್ಜೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಸಾಧಿಸ್ತಾ ಇರೋದು ಅಥವಾ ಸಾಧನೆ ಮಾಡ್ಬೇಕಾಗಿರೋದು ಯಾವುದಕ್ಕೆ ಸಂಬಂಧಿಸ್ತಾ ಇರೋದು ಅಂತಂದ್ರೆ ಫಿನಾನ್ಷಿಯಲ್ ಇನ್ಕ್ಲೂಷನ್. ಇದನ್ನ ಸಬ್ಜೆಕ್ಟ್ ಒಂದಿಗೆ ತಗೊಳ್ತಾ ಹೋಗ್ತೀವಿ. ಕ್ಲಿಯರಾ? ಈಗ ನೀವು ಇದನ್ನ ಕನ್ನಡ ಭಾಷೆಗೆ ಭಾಷಾಂತರಿಸಬೇಕು ಅಂತ ಇದ್ದಲ್ಲಿ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಈ ಫಾರ್ಮುಲಾ ಬೇಸಿಸ್ ನ ಮೇಲೆ ವಾಕ್ಯವನ್ನ ರಚಿಸಬೇಕಾಗುತ್ತೆ. ನೌ ಐ ಆಮ್ ಗಿವಿಂಗ್ ಯು ದ ಟೈಮ್ ಟು ಟ್ರಾನ್ಸ್ಲೇಟ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಈ ಫಾರ್ಮುಲಾ ಬೇಸಿಸ್ ನ ಮೇಲೆ ಟ್ರಾನ್ಸ್ಲೇಟ್ ಮಾಡಿ
ನಂತರದಲ್ಲಿ ವಿಡಿಯೋನ ಪ್ಲೇ ಮಾಡಿ. ಬರೀ ವಿಡಿಯೋ ನೋಡಿ ಕಲಿತೀರಾ ಅನ್ನೋದು ಸುಳ್ಳಾಗುತ್ತೆ. ಯು ನೀಡ್ ಟು ಟ್ರೈ. ತಪ್ಪಾದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ನಂತರದಲ್ಲಿ ಹೇಗೂ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಪ್ರೊವೈಡ್ ಮಾಡ್ತೀನಲ್ವಾ, ಎಲ್ಲಿ ಮಿಸ್ಟೇಕ್ ಆಗಿರುತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಬಹುದಾಗಿದೆ. ನೌ ಪಾಸ್ ದ ವಿಡಿಯೋ, ಟ್ರೈ ದ ಸೆಂಟೆನ್ಸ್. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನ ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಹಣಕಾಸಿನ ಸೇರ್ಪಡೆ ಸಾಧಿಸಲು ಕೆಲವು ಉದಯೋನ್ಮುಖ ಅಂತರಗಳನ್ನು ಪರಿಶೀಲಿಸುವ ಅಗತ್ಯವಿದೆ ಅಥವಾ ಅವಶ್ಯಕತೆ ಇದೆ. ಎರಡರಲ್ಲಿ ಯಾವುದರ ಬಳಕೆಯನ್ನಾದ್ರೂ ಮಾಡಬಹುದು. ನೋಡಿ, ನಾನು ನಿಮ್ಗೆ ಇಲ್ಲಿ ಸಬ್ಜೆಕ್ಟ್, ಆಬ್ಜೆಕ್ಟ್ ಹಾಗೂ ವರ್ಬ್ ಅನ್ನ ತೋರಿಸ್ತೀನಿ. ಸಬ್ಜೆಕ್ಟ್ ಬಂದು ನಮ್ಮ ಹಣಕಾಸಿನ ಸೇರ್ಪಡೆ ಆಗುತ್ತೆ. ಯಾವುದಕ್ಕೆ ಸಂಬಂಧಿಸಿದೆ ಇದು ಅಂತಂದ್ರೆ ಉದಯೋನ್ಮುಖ ಅಂತರಗಳಿಗೆ ಸಂಬಂಧಿಸಿದೆ. ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಹಾಗೂ ಇದರ ನೀಡಿದೆ. ಯಾವುದರ ನೀಡಿದೆ? ಎಕ್ಸಾಮಿನ್ ಅಥವಾ ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಇದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ಸಬ್ಜೆಕ್ಟ್, ಆಬ್ಜೆಕ್ಟ್ ಹಾಗೂ ವರ್ಬ್ ನ ಗುರುತಿಸೋದು ಕಲ್ತ್ಕೊಂಡಾಗ್ಲಷ್ಟೇ ನಿಮ್ಮ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಅಥವಾ ವಾಕ್ಯ ರಚನೆ ಅಂತ ಏನ್ ಹೇಳ್ತಾ ಹೋಗ್ತೀವಿ ಅದು ಈಸಿಯಾಗಿ ಹಾಗೂ ಕರೆಕ್ಟ್ ಆಗಿ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಓಕೆ, ಬನ್ನಿ ನಮ್ಮ ಎರಡನೇ ವಾಕ್ಯದೆಡೆಗೆ ಹೋಗೋಣ. ಇದು ನಮ್ಮ ಎರಡನೇ ವಾಕ್ಯವಾಗಿದೆ. ಮೊದಲಿಗೆ ಓದೋಣ ಏನಿದೆ ಅಂತ. ಫಸ್ಟ್, ದೇರ್ ಈಸ್ ನೀಡ್ ಟು ಎಕ್ಸ್ಟೆಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಟು ದಿ ಡಿಸೇಬಲ್ಡ್, ಇನ್ಕ್ಲೂಡಿಂಗ್ ದೋಸ್ ಎಲ್ಡರ್ಲಿ, ವೇರ್ ಲೋಕೋಮೋಟರ್ ಆಕ್ಟಿವಿಟಿ, ವಿಷನ್ ಅಂಡ್ ಹಿಯರಿಂಗ್ ಈಸ್ ಇಂಪೇರ್ಡ್. ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಅಂತ ಹೇಳಿದ್ದಾರೆ, ಇದನ್ನ ನಾವು ಮೊದಲನೆಯದಾಗಿ ಹೀಗೆ ತಗೊಳ್ತಾ ಹೋಗ್ತೀವಿ. ದೇರ್ ಈಸ್ ಅ ನೀಡ್ ಅಂತ ಹೇಳಿದ್ದಾರೆ. ನಾವಿಲ್ಲಿ ಅಷ್ಟೇ ಬರ್ದಿದೀವಿ ಅವಶ್ಯಕತೆ ಅಂತ. ನಾನು ಮತ್ತೊಮ್ಮೆ ಬರೆಯೋದಿಲ್ಲ, ನೀವು ಬೇಕಿದ್ರೆ ಇದನ್ನ ಬರ್ಕೊಳ್ಬಹುದಾಗಿದೆ. ಟು ಎಕ್ಸ್ಟೆಂಡ್ ಅಂತ ಹೇಳಿದ್ದಾರೆ. ಎಕ್ಸ್ಟೆಂಡ್ ಅಂದ್ರೆ ವಿಸ್ತರಿಸು. ಟು ಎಕ್ಸ್ಟೆಂಡ್ ಅಂತ ಅಂದ್ರೆ ವಿಸ್ತರಿಸುವ. ಫೈನಾನ್ಷಿಯಲ್ ಇನ್ಕ್ಲೂಷನ್ ನಾವು ಬರ್ದಿದೀವಿ, ಹಣಕಾಸು ಸೇರ್ಪಡೆ ಅಥವಾ ಆರ್ಥಿಕ ಸೇರ್ಪಡೆ ಅಂತ. ಅದನ್ನು ನೀವು ಇಲ್ಲಿ ತಗೊಳ್ಬಹುದಾಗಿದೆ. ಟು ದಿ ಡಿಸೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಡಿಸೇಬಲ್ ಅಂತ ಅಂದ್ರೆ ಅಂಗವಿಕಲರು ಅಂತ ಹೇಳಬಹುದು. ಆದ್ರೆ ಇಲ್ಲಿ ಟು ದಿ ಡಿಸೇಬಲ್ಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಂತ ಅರ್ಥ. ಸೊ ಇಲ್ಲಿ ತಗೊಳ್ಳುವಾಗ ಅಂಗವಿಕಲರಿಗೆ ಹೀಗೆ ತಗೊಳ್ಬೇಕಾಗತ್ತೆ. ಇನ್ಕ್ಲೂಡಿಂಗ್ ಅಂದ್ರೆ ಸೇರಿದಂತೆ ಅಂತ ತಗೊಳ್ಬಹುದು. ದೋಸ್ ಎಲ್ಡರ್ಲಿ ಅಲ್ಲಿ ನಂತರ ಹೇಳ್ತಾ ಹೋಗಿದ್ದಾರೆ ಯಾರ್ಯಾರು ಅಂತ. ಎಲ್ಡರ್ ಅಂತ ಅಂದ್ರೆ ವೃದ್ಧರು ಅಂತ ಹೇಳ್ತಾ ಹೋಗ್ತೀವಲ್ಲ, ಅದು ಇಲ್ಲಿ ತಗೊಳ್ಬೇಕಾಗತ್ತೆ ನಾವು. ಎಲ್ಡರ್ಲಿ ಅನ್ನೋದನ್ನ ವೃದ್ಧರು ಅಂತ ತಗೊಂಡಿದೀವಿ. ವೇರ್ ಲೋಕೋಮೋಟರ್ ಆಕ್ಟಿವಿಟಿ ಅಂತ ಇದೆ. ಲೋಕೋಮೋಟರ್ ಅನ್ನೋದನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಕ್ರಮಣದ ಚಟುವಟಿಕೆ. ವಿಷನ್ ಅಂತ ಹೇಳಿದ್ದಾರೆ. ಹೀಗಂದ್ರೆ ದೃಷ್ಟಿ ಅಂತ ಹೇಳಬಹುದು. ಅಂಡ್ ಅಂದ್ರೆ ಮತ್ತು ಅಂತ ತಗೊಳ್ಬಹುದಾಗಿದೆ. ಹಿಯರಿಂಗ್ ಅಂತ ಹೇಳಿದ್ದಾರೆ. ಹಿಯರಿಂಗ್ ಅಂತ ಅಂದ್ರೆ ಶ್ರವಣ ಅಥವಾ ಕೇಳಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಹಿಯರಿಂಗ್ ಈಸ್ ಇಂಪೇರ್ಡ್ ಅಂತ ಹೇಳಿರೋ ಕಾರಣ ಇದನ್ನ ನಾವು ಹೇಗೆ ತಗೊಳ್ಬಹುದು ಅಂತ ಅಂದ್ರೆ ಶ್ರವಣ ದೋಷವುಳ್ಳ ಹೀಗೆ ತಗೊಳ್ಬಹುದಾಗಿದೆ. ಕ್ಲಿಯರಾ? ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾವು ಹಿಂದಿನ ಒಂದು ವಾಕ್ಯ ಏನಿತ್ತು ಅದರ ಲಿಂಕ್ ತಗೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲೇನ್ ಹೇಳಿದ್ರು ಅಂತ ಅಂದ್ರೆ ಈ ಒಂದು ಹಣಕಾಸಿನ ಸೇರ್ಪಡೆ ಏನಿದೆ ಅಥವಾ ಆರ್ಥಿಕ ಸೇರ್ಪಡೆ ಏನಿದೆ ಇದನ್ನ ಸಾಧಿಸ್ಬೇಕು ಅಂತ ಅಂದ್ರೆ ಕೆಲವು ಗ್ಯಾಪ್ಗಳಿದೆ. ಆ ಗ್ಯಾಪ್ಗಳನ್ನ ನಾವು ಪರಿಶೀಲನೆ ಮಾಡಿ ಆ ಗ್ಯಾಪ್ಗಳನ್ನ ಮುಚ್ಚಬೇಕು. ಹಾಗಾದ್ರೆ ಆ ಗ್ಯಾಪ್ಗಳು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಎರಡನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅನ್ನೋದು ಅಪ್ಲೈ ಆಗ್ಬೇಕಾಗತ್ತೆ. ಕೇವಲ ರಿಚ್ ಪೀಪಲ್ ಇರಬಹುದು ಅಥವಾ ನಾರ್ಮಲ್ ಆಗಿರುವಂತಹ ಪೀಪಲ್ಗೆ ಅಂತಲ್ಲ. ಇಲ್ಲಿರೋ ಅಂತಹ ವೃದ್ಧರಿಗಿರಬಹುದು, ಅಂಗವಿಕಲರಿಗಿರಬಹುದು, ಎಲ್ರಿಗೂ ಕೂಡ ಇದು ಸಿಗಬೇಕು ಮುಕ್ತವಾಗಿ. ಈ ವಾಕ್ಯದ ಸಮ್ಮರಿ ಅಂತ ಹೇಳಬಹುದು. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳಿದ್ದಾರೆ ಅಂತ. ಮೊದಲನೇದಾಗಿ ಇದನ್ನ ನೀವು ಫಸ್ಟ್ ತಗೊಳ್ಳೇಬೇಕಾಗತ್ತೆ. ಯಾರ್ಯಾರಿಗೆ ಈ ಒಂದು ಆರ್ಥಿಕ ಸೇರ್ಪಡೆಯನ್ನ ವಿಸ್ತರಿಸಬೇಕು ಅಂತ ಅಂದ್ರೆ ಯಾವ ವೃದ್ಧರಿಗೆ ಕ್ರಮಣದ ಚಟುವಟಿಕೆ, ದೃಷ್ಟಿ ಹಾಗೂ ಶ್ರವಣ ದೋಷ ಇರುತ್ತೆ ಅವರಿಗೆ ಇದನ್ನ ವಿಸ್ತರಿಸಬೇಕು.
ಅವರೊಂದಿಗೆ ಇನ್ಯಾರಿಗೆ ಈ ಒಂದು ವಿಸ್ತರಣೆಯನ್ನ ಕೊಡಬೇಕು ಅಂತ ಅಂದ್ರೆ ಅಂಗವಿಕಲರಿಗೆ. ಸೊ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೂ ಒಂದು ವಾಕ್ಯ ಅಂತ ತಗೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಅಂಗವಿಕಲರಿಗೆ ಅನ್ನೋದೇನಿದೆ ಇದನ್ನ ಸಪರೇಟ್ ಆಗಿ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ವೃದ್ಧರು ಅದರಲ್ಲಿ ನಿಮಗೆ ಈ ರೀತಿಯಲ್ಲಿ ಈ 3 ಬರ್ತಾ ಹೋಗ್ತವೆ. ಅದಾದ್ಮೇಲೆ ನಿಮ್ಗೆ ಅಂಗವಿಕಲರು ಇದು ಬರುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಸಪರೇಟ್ ಆಗಿ ತಗೊಳ್ಬೇಕಾಗತ್ತೆ. ಸೊ ನೌ ಐ ಆಮ್ ಗಿವಿಂಗ್ ಯು ದ ಟೈಮ್ ಟು ಟ್ರೈ ದಿಸ್ ಸೆಂಟೆನ್ಸ್. ನಾನು ನಿಮ್ಗೆ ಇದರ ಸಮ್ಮರಿಯನ್ನ ಹೇಳಿದ್ದೀನಿ. ಹಿಂದಿನ ವಾಕ್ಯವನ್ನ ಬೇಸಾಗಿ ಇಟ್ಕೊಂಡು ಈಗ ವೊಕ್ಯಾಬ್ಯುಲರಿ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಸಮಯವನ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಪಾಸ್ ಮಾಡಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೆಯದಾಗಿ ಕ್ರಮಣದ ಚಟುವಟಿಕೆ, ದೃಷ್ಟಿ ಮತ್ತು ಶ್ರವಣ ದೋಷವುಳ್ಳ ವೃದ್ಧರು ಸೇರಿದಂತೆ ಅಂಗವಿಕಲರಿಗೆ ಆರ್ಥಿಕ ಸೇರ್ಪಡೆ ವಿಸ್ತರಿಸುವ ಅವಶ್ಯಕತೆ ಇದೆ. ಇದನ್ನ ಹೀಗೆ ತಗೊಳ್ಬೇಕು ಅಂತಲ್ಲ, ಇದನ್ನ ಹೀಗೂ ತಗೊಳ್ಬಹುದು ನೀವು. ಮೊದಲನೆಯದಾಗಿ ಆರ್ಥಿಕ ಸೇರ್ಪಡೆಯಲ್ಲಿ ಅಂಗವಿಕಲರನ್ನು ಸೇರಿದಂತೆ ಕ್ರಮಣದ ಚಟುವಟಿಕೆ, ದೃಷ್ಟಿ ಮತ್ತು ಶ್ರವಣ ದೋಷವುಳ್ಳ ವೃದ್ಧರಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ. ಹೀಗೂ ಕೂಡ ತಗೊಳ್ಬಹುದಾಗಿದೆ. ಹೇಗಾದ್ರೂ ತಗೊಳ್ಳಿ, ಬಟ್ ನಾನ್ ನಿಮ್ಗೆ ಹೇಳಿರುವಂತಹ ಸಬ್ಜೆಕ್ಟ್, ಆಬ್ಜೆಕ್ಟ್ ಹಾಗೂ ವರ್ಬ್ ಇದರ ಮೇಲೆ ನಿಮ್ಮ ಗಮನ ಇರ್ಲಿ. ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ಏನು ಅಂತ ಅಂದ್ರೆ ಈ ಕ್ರಮಣದ ಚಟುವಟಿಕೆ ಏನಿದೆ, ಅಂಗವಿಕಲರು, ವೃದ್ಧರು ಇವರೆಲ್ಲರೂ ಕೂಡ ಏನಾಗ್ತಾರೆ ಅಂತಂದ್ರೆ ಸಬ್ಜೆಕ್ಟ್ ಆಗ್ತಾರೆ. ಯಾಕೆಂದ್ರೆ ಇವ್ರಿಗೆ ಈ ಒಂದು ಕೆಲಸ ಆಗ್ಬೇಕಾಗಿರೋದು. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಆರ್ಥಿಕ ಸೇರ್ಪಡೆಯನ್ನ ವಿಸ್ತರಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಆಬ್ಜೆಕ್ಟ್. ಅದರ ನೀಡ್ ಇದೆ ಅಂತ ಏನ್ ಹೇಳ್ತಾ ಇದ್ದೀವಿ ಅದು ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಹೀಗೆ ನೀವು ಐಡೆಂಟಿಫೈ ಮಾಡೋದು ಕಲ್ತಾಗ ಸೆಂಟೆನ್ಸ್ ಫಾರ್ಮೇಶನ್ ವಿಲ್ ಬಿಕಮ್ ಮೋರ್ ಈಸಿ. ಕ್ಲಿಯರ್? ಬನ್ನಿ ನಮ್ಮ ಸೆಷನ್ ಕೊನೆಯ ವಾಕ್ಯದೆಡೆಗೆ ಹೋಗೋಣ. ಇದು ನಮ್ಮ ಕೊನೆಯ ವಾಕ್ಯವಾಗಿದೆ. ಓದೋಣ ಮೊದಲಿಗೆ ಏನಿದೆ ಅಂತ. RBI directives to banks to be accessible to all kind of disabled have not recorded notable progress, with a very few ATMs and bank branches being disabled friendly. ಇದೇ ವಾಕ್ಯವನ್ನ ಈ ರೀತಿಯಲ್ಲಿ ತಗೊಂಡಿದ್ದೀನಿ. Hence this is little bit lengthy. ಫ್ಲೋ ಚಾರ್ಟ್ ನ ಅವಶ್ಯಕತೆ ಬೀಳುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. RBI ಇದನ್ನ ಹೀಗೆ ನಾವು ಬರಿತಾ ಹೋಗ್ತೀರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಇದನ್ನ ತಗೊಳ್ಳೋದಿಲ್ಲ. RBI ಅಂತಿದೆ, ನೀವು ಹಾಗೆ ತಗೊಳ್ಳಿ. ಡೈರೆಕ್ಟಿವ್ಸ್ ಅಂತ ಹೇಳಿದ್ದಾರೆ. ಡೈರೆಕ್ಟಿವ್ ಅಂತ ಅಂದ್ರೆ ನಿರ್ದೇಶನಗಳು, ಅಂದ್ರೆ ಅವರೊಂದು ಸ್ವಲ್ಪ ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅವುಗಳ ಬಗ್ಗೆ ಇಲ್ಲಿ ಮಾತನಾಡಲಾಗ್ತಿದೆ. ಟು ಬ್ಯಾಂಕ್ಸ್ ಅಂತ ಹೇಳಿದ್ದಾರೆ, ಇದನ್ನ ತಗೊಳ್ತಾ ಇದ್ದೀನಿ. ಬ್ಯಾಂಕ್ಗಳಿಗೆ. ಟು ಬಿ ಆಕ್ಸೆಸಿಬಲ್ ಅಂದ್ರೆ ಪ್ರವೇಶ ಮುಕ್ತವಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಅದು ಆಕ್ಸೆಸಿಬಲ್ ಅಂತ ಅಂದ್ರೆ ಪ್ರವೇಶ ಅಂತ ತಗೊಳ್ಬಹುದು. ಟು ಆಲ್ ಕೈಂಡ್ ಅಂತ ಹೇಳಿದ್ದಾರೆ, ಎಲ್ಲ ರೀತಿಯ ಅಂತ ಇದನ್ನ ತಗೊಳ್ಬಹುದಾಗಿದೆ. ಡಿಸೇಬಲ್ಡ್ ಅಂತ ಹೇಳಿದ್ದಾರೆ, ಈಗಷ್ಟೇ ಬರ್ದಿದೀವಿ ಅಂಗವಿಕಲರಿಗೆ ಅಂತ, ನಾವು ಮತ್ತೊಮ್ಮೆ ಬರೆಯೋದಿಲ್ಲ. ಹ್ಯಾವ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿರೋ ಕಾರಣ ಇದನ್ನ ತಗೊಳ್ತಾ ಇದ್ದೀನಿ. ರೆಕಾರ್ಡ್ ಅಂತ ಅಂದ್ರೆ ದಾಖಲೆ, ಆದ್ರೆ ಇಲ್ಲಿ ನೆಗೆಟಿವ್ ಪದ ಆಗಿದೆ. ಇದು ಹ್ಯಾವ್ ನಾಟ್ ಅಂದ್ರೆ ದಾಖಲೆ ಆಗಿಲ್ಲ ಅಂತ. ಸೊ ಹಾಗಾಗಿ ಇದನ್ನ ನಾನು ದಾಖಲಿಸಿಲ್ಲ ಹೀಗೆ ತಗೊಂಡಿದ್ದೀನಿ. ನೋಟಬಲ್ ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ. ನೋಟಬಲ್ ಅಂತ ಅಂದ್ರೆ ಗಮನಾರ್ಹ ಅಂತ ಹೇಳೋದುಂಟು, ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಗ್ರೆಸ್ ಅಂತ ಅಂದ್ರೆ ಪ್ರಗತಿ ಅಂತ ಹೇಳಬಹುದು ನಾವಿಲ್ಲಿ. ವಿತ್ ವೆರಿ ಫ್ಯೂ ಅಂತ ಹೇಳಿದ್ದಾರೆ. ವಿತ್ ಅಂತ ಅಂದ್ರೆ ಇಂದ, ರಿಂದ, ಜೊತೆ ಈ ರೀತಿಯಲ್ಲಿ ತಗೊಳ್ಬಹುದು, ಅದರ ಬಗ್ಗೆ ಆಮೇಲೆ ನೋಡೋಣ. ವೆರಿ ಫ್ಯೂ ಅಂತ ಹೇಳಿರೋ ಕಾರಣ ನಾನು ಇದನ್ನ ಕೆಲವು ಅಂತ ತಗೊಳ್ತಾ ಇದ್ದೀನಿ. ATMs ಅಂತ ಹೇಳಿದ್ದಾರೆ, ATM ಗಳನ್ನು ಹೀಗೆ ನೀವು ತಗೊಳ್ಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಅಬ್ರಿವೇಶನ್ ಇಲ್ಲಿ ಅವಶ್ಯಕತೆ ಇಲ್ಲ. ಅಂಡ್ ಅಂದ್ರೆ ಮತ್ತು ಅಂತ ತಗೊಳ್ಬಹುದು. ಬ್ಯಾಂಕ್ ಬ್ರಾಂಚಸ್, ಬ್ಯಾಂಕ್ ನ ನಾವು ಹೀಗೆ ಬರಿತಾ ಹೋಗ್ತೀವಿ. ಬ್ರಾಂಚಸ್ ಅಂದ್ರೆ ಶಾಖೆಗಳು, ಇಂಪಾರ್ಟೆಂಟ್ ಆಗುತ್ತೆ. ಬೀಯಿಂಗ್ ಡಿಸೇಬಲ್ಡ್ ಫ್ರೆಂಡ್ಲಿ, ಡಿಸೇಬಲ್ಡ್ ಅಂತಂದ್ರೆ ಅಂಗವಿಕಲ ಅಂತ ಹೇಳಬಹುದು. ಫ್ರೆಂಡ್ಲಿ ಅಂದ್ರೆ ಸ್ನೇಹಿ, ಅಂದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ಅಂತ.
ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ನಾವು ಇದರ ಫ್ಲೋ ಚಾರ್ಟ್ ಅನ್ನ ನೋಡಿ ಅರ್ಥ ಮಾಡ್ಕೊಂಡು ನಂತರದಲ್ಲಿ ಇದರ ಒಂದು ಟ್ರಾನ್ಸ್ಲೇಷನ್ ಅನ್ನ ಮಾಡ್ತಾ ಹೋಗೋಣ. ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಎಲ್ಲಾ ರೀತಿಯ ಬ್ಯಾಂಕ್ಗಳು ಅಂದ್ರೆ ಬ್ಯಾಂಕ್ಗಳು ಏನೇನಿದೆ ಅವುಗಳಲ್ಲಿ ಅಂಗವಿಕಲರಿಗೆ ಮುಕ್ತವಾಗಿರುವಂತಹ ಪ್ರವೇಶವನ್ನ ಕೊಡ್ಬೇಕಾಗಿರುತ್ತೆ ಅಂತ ಹೇಳಿ RBI ಏನ್ ಮಾಡಿದೆ ಅಂತಂದ್ರೆ ಕೆಲವು ಗಮನಾರ್ಹ ಪ್ರಗತಿಗೋಸ್ಕರ ನಿರ್ದೇಶನಗಳನ್ನ ಕೊಟ್ಟಿದೆ, ಅಂದ್ರೆ ಡೈರೆಕ್ಟಿವ್ಸ್ ಗಳನ್ನ ಕೊಟ್ಟಿದೆ. ಹಾಗೂ ಆ ಒಂದು ಪ್ರಗತಿಯನ್ನ ದಾಖಲೆ ಮಾಡಲಾಗಿಲ್ಲ. ಅದು ಒಂದು ಬೇಸರದ ವಿಷಯ ಅಂತ ಹೇಳ್ತಿದ್ದಾರೆ. ಎಲ್ಲಾ ATMಗಳು ಕೂಡ ಅಂಗವಿಕಲ ಸ್ನೇಹಿ ATMಗಳಾಗಿಲ್ಲ, ಅವುಗಳು ಆಗ್ಬೇಕು ಅಂತ ಹೇಳಿ ಅವುಗಳೊಂದಿಗೆ ಬ್ಯಾಂಕ್ನ ಶಾಖೆಗಳೇನಿದೆ ಅಥವಾ ಬ್ಯಾಂಕ್ನ ಬ್ರಾಂಚಸ್ ಏನಿದೆ ಇವುಗಳು ಕೂಡ ATMನ ಜೊತೆಲಿ ಅಂಗವಿಕಲ ಸ್ನೇಹಿ ಆಗ್ಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಾಕ್ಯದಲ್ಲಿ ನಿಮ್ಗೆ ತಿಳಿಸ್ತಾ ಇರೋದು. ಇದು ಇದರ ಓವರ್ ಆಲ್ ಸಮ್ಮರಿ ಅಥವಾ ಒಟ್ಟಾರೆಯ ಸಾರಾಂಶ. ಹಾಗಾದ್ರೆ ಇದನ್ನ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ? ಮೊದಲಿಗೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಹಾಗೆ. ಸೊ ಹಾಗಾಗಿ ಇದೇ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ಗಳೇನಿದೆ ಈ ಒಂದು ಬ್ಯಾಂಕ್ಗಳಿಗೆ ಯಾರ ಒಂದು ಪ್ರವೇಶ ಆಗ್ಬೇಕು ಅಂತ ಹೇಳ್ತಿದ್ದಾರೆ? ಅಂಗವಿಕಲರ ಪ್ರವೇಶ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ಪ್ರವೇಶದ ಗಮನಾರ್ಹ ಪ್ರಗತಿ ಏನಿದೆ ಅದರ ದಾಖಲೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಒಂದು ವಾಕ್ಯ. ನಂತರದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಯಾವುದೋ ಒಂದು ATM ಅಥವಾ ಕೆಲವು ATM ಅಥವಾ ಬ್ಯಾಂಕ್ನ ಶಾಖೆಗಳು ಮಾತ್ರ ಅಂಗವಿಕಲ ಸ್ನೇಹಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೀಗೆ ತಗೊಳ್ಬಹುದು ನಾವು. ಕೆಲವು ಒಂದು ATM, ನೀವು ಇದನ್ನ ಕನ್ನಡದಲ್ಲಿ ಬರಿಬೇಕಾಗುತ್ತೆ. ಮತ್ತೊಂದು ಬ್ಯಾಂಕ್ನ ಶಾಖೆಗಳೇನಿದೆ, ಸೊ ಇವುಗಳೇನಾಗಿದೆ ಅಂತ ಅಂದ್ರೆ ಅಂಗವಿಕಲ ಸ್ನೇಹಿ. ಸೊ ಇಲ್ಲಿ 2 ವಾಕ್ಯಗಳಿವೆ. ಮೊದಲನೇದಾಗಿ ಇದನ್ನ ನೀವು ಬರಿಬೇಕಾಗುತ್ತೆ. ನಂತರದಲ್ಲಿ ಒಂದು ಪಂಕ್ಚುಯೇಷನ್ ಅನ್ನ ತಗೊಂಡು ಇದನ್ನ ನೀವು ಬರಿಬೇಕಾಗುತ್ತೆ. ಈಸ್ ಇಟ್ ಕ್ಲಿಯರ್? ಈ ಒಂದು ಫ್ಲೋ ಚಾರ್ಟ್ ನ ಬೇಸಿಸ್ ನ ಮೇಲೆ ಹಾಗೂ ಇಲ್ಲಿ ಬಳಕೆ ಆಗಿರುವಂತಹ ವೊಕ್ಯಾಬ್ಯುಲರಿಗಳ ಬೇಸಿಸ್ ನ ಮೇಲೆ ಈಗ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡಿದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನು ತೋರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಎಲ್ಲಾ ರೀತಿಯ ಬ್ಯಾಂಕ್ಗಳಿಗೆ ಅಂಗವಿಕಲರಿಗೆ ಪ್ರವೇಶಿಸಬೇಕೆಂದು RBI ನಿರ್ದೇಶನಗಳು ಗಮನಾರ್ಹ ಪ್ರಗತಿಯನ್ನು ದಾಖಲಿಸಿಲ್ಲ. ಕೆಲವೇ ATMಗಳು ಮತ್ತು ಬ್ಯಾಂಕ್ ಶಾಖೆಗಳು ಅಂಗವಿಕಲ ಸ್ನೇಹಿಯಾಗಿವೆ. ಈ ರೀತಿಯಲ್ಲಿದೆ. ನೀವು ಯಾವುದೇ ಒಂದು ಆರ್ಟಿಕಲ್, ಎಡಿಟೋರಿಯಲ್ ಅಥವಾ ಸಣ್ಣ ಪ್ಯಾರಾಗ್ರಾಫ್ ಅನ್ನ ಓದ್ತಾ ಇದ್ದೀರಾ ಅಂತ ಇದ್ದಲ್ಲಿ ಅದ್ರಲ್ಲಿ ಆದಷ್ಟು ನೀವು ಸಬ್ಜೆಕ್ಟ್, ಆಬ್ಜೆಕ್ಟ್ ಹಾಗೂ ವರ್ಬ್ ಅನ್ನ ಗುರುತಿಸೋದು ಮೊದಲಿಗೆ ಪ್ರಾಕ್ಟೀಸ್ ಮಾಡಿ. ನಂತರದಲ್ಲಿ ಸೆಂಟೆನ್ಸ್ ಫಾರ್ಮೇಶನ್, ಸಣ್ಣ ಸಣ್ಣ ಸೆಂಟೆನ್ಸ್ ನ ಫ್ರೇಮ್ ಮಾಡ್ತಾ ಹೋಗಿ ನಂತರದಲ್ಲಿ ಈ ರೀತಿಯಾದ ಲೆಂತಿ ಸೆಂಟೆನ್ಸಸ್ ನ ಟ್ರಾನ್ಸ್ಲೇಟ್ ಮಾಡಬಹುದು. ಒಮ್ಮೆಗೆ ಅಥವಾ ಒಂದೇ ಸಾರ್ತಿಗೆ ನೀವು ದೊಡ್ಡ ಅಥವಾ ಲೆಂತಿ ಸೆಂಟೆನ್ಸ್ ನ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಆನ್ಸರ್ ಫೈನಲಿ ಈ ರೀತಿಯಲ್ಲಿ ಕಾಣ್ಬೇಕಾಗುತ್ತೆ. ಐ ಹೋಪ್ ಇವತ್ತು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿರುವಂತಹ ಈ ಒಂದು ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಿನಲ್ಲಿ ಉಳಿಯುತ್ತೆ ಅಂತ ಭಾವಿಸಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಮ್ಮ PSI ಪೇಪರ್ 2ಗೆ ಸಂಬಂಧಿಸಿದ ಮಾಕ್ ಟೆಸ್ಟ್ ನ ರಿಜಿಸ್ಟ್ರೇಷನ್ ಡಿಸೆಂಬರ್ 5ನೇ ತಾರೀಕು ಕ್ಲೋಸ್ ಆಗುತ್ತೆ. ಅದರ ನಂತರದಲ್ಲಿ ನಾನು ನಿಮ್ಮನ್ನ ಗ್ರೂಪಿಗೆ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಆ ಒಂದು ಮಾಕ್ ಟೆಸ್ಟ್ ಅನ್ನು ತಗೊಳ್ಬೇಕು ಅಂತ ಇದ್ದಲ್ಲಿ ಆದಷ್ಟು ಬೇಗ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಗೈಸ್. ಹ್ಯಾಪಿ ಲರ್ನಿಂಗ್.